ಲೇ ಈಕಿನ ತಯಾರಾದೆ ಇಲ್ಲ ಹೊತ್ತಾಗತ್ತ. ಆತ್ರಿ ಹೋಗಣ. ನಾನು ತಯಾರಾಗೇ ಬಿಟ್ಟಿನಿ. ಆಕಿಗೆ ಬಟ್ಟೆ ಒಗ್ಯಕ್ ಬಂದಾಳ, ಒಗದ್ ಬಿಡವ ಅಂತ ಹೇಳಿನಿ. ಆಕಿ ಒಗದ್ ಹಾಕಿ ಹೊಕ್ಕಳ, ನಾ ಹೋಗಣ ಮುಂದಕ್ಕೆ. ಏನಾತ? ಥೋ 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 ಥೋ. ಅಲ್ಲ ಇವತ್ತು ಯಾಕೆ ಆಕಿಗೆ ಬಟ್ಟೆ ಒಗ್ಯಕಿಗೆ ಬಾ ಅಂತ ಹೇಳ್ದಿ? ಬೇಡ ಅಂತ ಹೇಳಕ್ ಬರಲ್ಲ ನೀವತ್ತು. ಅಯ್ಯ ಅಲ್ರಿ, ಆಕಿ ಬಂದಕ್ಕಿ ಪಾಡಿಗೆ ಆಕಿ ಹೊರಗೆ ಬಟ್ಟೆ ಒಗದ್ ಹೊಕ್ಕಾಳ ಬಿಡು. ನಾವಿಲ್ಲಿ ಹೊರಗಿದ್ದ ಕಿಲ್ಲಿ ಹಾಕೊಂಡು ಹೋಗುನ. ಆಕ ಕಡೆಯಿಂದ ಹೊಕ್ಕಾಳ. ನೀವೇನಕ್ಕಿನ್ ಒಳಗೆ ಬಂದು ಹೋಗಿತಾಳನ? ಅಲ್ಲೇ ಹಿತ್ತಲ್ದಾಗ ಒಣಾಕ್ ಹೊಕ್ಕಾಳ. ಯಪ್ಪ, ಈ ಹೆಂಗಸರಿಗೆ ಒಂದು ಕೆಲಸನೂ ನಿಲ್ಬಾರ್ದು. ಆತು, ಅದೇನ್ ನೋಡ್ ಬಡ ಬಡ ಮುಗಿಸು. ತಯಾರಾಗಿ ಇಲ್ಲ? ಎಲ್ಲ ತಯಾರಾಗಿನ್ರಿ. ಆಕಿ ಬರೋದ್ ಲೇಟ್ ಮಾಡಿದ್ಲ. ಇಲ್ಲ ಅಂದಿದ್ರೆ ಡತ್ತಿಗೆ ಆಕಿ ಬಟ್ಟೆ ಒಗಿತಿದ್ರೆ ನಾವು ಹೋಗ್ಬಿಡ್ತಿದ್ವಿ. ಆಕಿ ಪಾಡಿಗೆ ಒಗದು ಹೊರಗೆ ಒಣಾಕ್ ಹೊಕ್ಕಾಳ. ನಮ್ಮ ಪಾಡಿಗೆ ನಾವು ಹೋಗುನ. ಏ ತಮ್ಮ ಸಂತೋಷ, ಏ ಸಂತೋಷ, ಹೇಳವ. ತಯಾರಾಗಿಲ್ಲಪ್ಪ ನೀನಾರ? ಹಾಂ, ತಯಾರಾಗಿನಿ. ತಯಾರಾಗಿಲ್ಲ. ಆತ ಯಾವರ ಒಗ್ಯಾವು ಬಟ್ಟಿದ್ರ ಕೊಡು. ಆಕಿ ಬಂದಾಳ. ಏನು ಸರೋಜವ ಒಗ್ಯಾಕ? ಹಾಂ, ಒಂದು ಜೀನ್ಸ್ ಪ್ಯಾಂಟ್ ಐತಿರು, ಕೊಡ್ತೀನಿ. ಲಘು ಕೊಡ್ತೊಂಬ ಇಲ್ಲಿ. ಅಲ್ಲ, ಅವಂಗ ಯಾಕೆ ಇಂಥ ಡ್ರೆಸ್ ಕೊಟ್ಟಿ? ಬೇರೆ ಯಾವ್ದಾರ ಬಿಳದ್ ಕೊಡ್ಬೇಕಿಲ್ಲ? ಚಂದ ಕಾಣ್ತಿತ್ತ ಅವಂಗ. ಇದು ಎಂತದ ಕೊಟ್ಟಿದಿ? ಮೊದ್ಲ ಹೊಲಸಿದ್ದಂಗ ಕಾಣ್ತದ. ಅಪ್ಪ, ಅವು ಯಾವಾಗ ನನ್ನನ್ನು ಕೇರ್ ಮಾಡಿ ಇಂಥ ಬಟ್ಟೆ ಅಕ್ಕ ಇಂಥ ಬಟ್ಟೆ ಅಕ್ಕ ಅಂತ ಹೇಳ್ಕೊಟ್ಟಾಳೆ ಹೇಳು? ಯಾವತ್ತೂ ಕೊಟ್ಟಿಲ್ಲ ಆಕಿ. ಹಾಂ, ನಾನು ಇದು ಹೊಸ ತೊಗೊಂಡಿದ್ದೆ ಶರ್ಟ್, ಅದಕ್ಕೆ ಇದನ್ನ ಹಾಕ್ಕೊಂಡೆ. ಬಿಳೆದು ಮೊನ್ನೆ ನೋಡೋಕ್ಕೂ ಹೋದಾಗ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಬ್ಯಾಡ ಅಂಥೇಳಿ ಇದನ್ನ ಹಾಕ್ಕೊಂಡೆ. ನನ್ನ ಹತ್ರ ಮತ್ತೆ ಬಿಳೆವು ಯಾವೂ ಇಲ್ಲ. ಇದು ಚಲೋ ಐತೆ, ಹೊಸದು ಐತಿ. ಸಾಕು. ಯಾವಾಗ್ಲೂ ಹೆತ್ತ ತಾಯಿನ ಆಡ್ಕೊಳದೊಂದು ಬಲ್ಲಿ. ಹೋಗು ತಗೊಂಬಾ. ಅಲ್ಲಲೇ, ಅವಂಗೊಂದು ಯಾವ್ದ್ರ ಚಲೋ ಅದ ಡ್ರೆಸ್ ಹುಡುಕಿ ಕೊಡ್ಬೇಕಿಲ್ಲ? ಹಂಗ್ಯಾಕ್ ಮಾಡ್ತಿ ಅವಂಗ? ಅಯ್ಯೋ, ಅವ ಏನ್ ಸಣ್ಣ ಹುಡುಗನ್ರಿ. 35 ನಡೀತಾವ ಅವಂಗ. ಇನ್ನ ಸಣ್ಣವನ್ ಮಾಡ್ರಿ ನೀವು ಅವನ್ನ. ನಡ್ರಿ ಸಾಕು. ಇಟ್ಟತ್ತಿಗೆ ಮಕ್ಳಾಗಿದ್ರ, ಇಷ್ಟೊತ್ತಿಗೆ ಮದುವೆ ಆಗಿದ್ರ ಮಕ್ಳಾಗಿರ್ತಿದ್ವು. ಅವ್ವ, ಇದು ತಗೋ. ತಯಾರಾಗಿಯಲ್ಲ? ನಾನು ತಯಾರಾಗಿನಿ. ಕಾರ್ ತೆಗಿ. ಬಂದೆ ನನಗೆ ಕೊಟ್ಟು. ಸರಿ, ಒಂದಿಷ್ಟು ಸೆಂಟ್ ಹೊಡ್ಕೊಂಬರ್ತೀನಿ ತಡಿ. ಆತ. ಬಕಣ ಚೆಕ್ ಮಾಡಿ ಏನ? ಇಲ್ಲವಾ, ಚೆಕ್ ಮಾಡಿ ಕೊಟ್ಬಿಡು. ನಿನ್ನ ಕೈಯಾಗ ಹಾಳಾಗಿನಿ. ಅದು ಒಂದು ಕೆಲಸನ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ನೋಡು. ಏನಾರ ಆಮೇಲೆ ರೊಕ್ಕ ಈ ಕೈದು ಬಂದ್ರೆ ಹಾಕಿ ಮೆಲ್ಲಕ್ಕೆ ತೊಗೊಂಡು ಇಟ್ಕೊಂಡು ಎದ್ದು ಬಿಡ್ತಾಳೆ. ಇದೇನ ಚೀಟಿ ಇದ್ದಂಗೆ ಐತಿ. ಐತಲ್ ಚೀಟಿ. ಏನ ಚೀಟಿ ಐತಲ್ಲ ಇದ್ರಾಗ? ಅದೇನು ನೋಡವ, ತೆಗೆದಿಟ್ಬಿಡು. ಏನಿದೆ? ದಯಾ ಮೊಬೈಲ್ಸಾ? ಮೊಬೈಲ್ ತಗೊಂಡನ? ಆಂಡ್ರಾಯ್ಡ್ ಫೋನು. ಓಪೋ 31 Pro Maxಾ? ಬಾಬಾ 35,000 ರೂಪಾಯಿ ಫೋನು. ಯಾರಿಗೆ ತಗೊಂಡಿದ್ದ ನೀವ? ಸಂತೋ, ಏನ್ಲೇ ಅದು? ಆಮೇಲೆ ಬಂದ್ಮೇಲೆ ನೋಡೋಣ ಅಂತ. ಏನದು? ಆ ಪ್ಯಾಂಟ್ ಕೊಡು ಹೋಗಿ ಮೊದ್ಲಕ್ಕಿಗೆ. ಅಲ್ರಿ, ಮೊನ್ನೆರ ಐಫೋನ್ ತಗೊಂಡನಿಲ್ಲ, ಈಗ ಮತ್ತೆ ಫೋನ್ ತಗೊಂಡಾನ. ಇದು ಫೋನಿಂದ ಬಿಲ್. ಅದೀಗ ನೀನು ತಗೊಂಡಾನ. ನಿನ್ನಿದಕ್ಕೆ ಡೇಟಿಗೆ ಐತಿ ಬಿಲ್. ಹೌದಾ? ಈಗ ಒಂದು ತಿಂಗಳು ಆಗಿಲ್ಲ ಫೋನ್ ತಗೊಂಡು. ಮತ್ತೆ ಫೋನ್ ತಗೊಂಡ? ಅಗ್ಲೇ 2 ಫೋನ್ ಅದಾವು. ತಡಿ ಕರಿತೇನೆ. ಏ ಸಂತೋಷ, ಸಂತೋಷ. ಅಪ್ಪ, ನಾ ರೆಡಿಯಪ್ಪ. ಕಾರ್ ತೆಗಿತೀನಿ, ಬರ್ರಿ ಹೋಗೋಣ. ಏನಿದು? ಮತ್ತೊಂದು ಫೋನ್ ಯಾಕೆ ತಗೊಂಡಿ? ಎದಕ್ಕೆ ತಗೊಂಡು ಇನ್ನೊಂದು ಫೋನು? ಅಯ್ಯಯ್ಯೋ, ಛೀ, ಬಿಲ್ ಅವಾಗಲೇ ಹರಿದು ಹಾಕಬೇಕು ಅನ್ಕೊಂಡೆ. ಸಿಗ್ತಾನ ಮೌನ್ ಕೈಯಾಗ. ಇನ್ನು ಎಲ್ಲ ಆಕಾಶ ಭೂಮಿ ಒಂದು ಮಾಡ್ತಾಳೆ ಈಗ. ಥೋ, ಏನ ನಿಂತ್ಕೊಂಡಲ್ಲ ಕಣ್ಣು ಬಾಯಿ ಕಿಸ್ಕಂತ? ಏನಿದು ಬಿಲ್ಲು? ಅದು ನನ್ನ ದೋಸ್ತ ತಗೊಂಡ, ಅವಂದದು. ಓಹೋ, ನಿನ್ ದೋಸ್ತ ತಗೊಂಡ. ಹೆಸರೇನೈತೆ ನೋಡ್ತೇನೆ ಒಂಚೂರು ಇಲ್ಲಿ. ನಿಹಾರಿಕಾ ಸಂತೋಷ್ ಅಂತ ಐತಿ ಇಲ್ಲಿ ಬಿಲ್ಲಾಗ ಹೆಸರು. ಅಂದ್ರ ನೀನ್ ಇದನ್ನ ನಿನಗ್ ತಗೊಂಡಿಲ್ಲ, ನಿನ್ ಹೆಂಡತಿ ಕೊಡ್ಸಿದಿ, ಹೌದಿಲ್ಲ? ಹೌದು ಬೇ, ಹೌದು. ಆಕೆ ಹತ್ರ ಫೋನ್ ಇಲ್ಲ, ನಾನು ಮಾತಾಡ್ಬೇಕಾಗಿತ್ತು. ಅದಾಗಿತ್ತು ನೋಡು, ಹೋದ್ ಸರಿದು. ಆಕೆ ಯಾವಕ್ಕೆ ಶ್ರುತಿನ ಪ್ರೀತಿನ ಅಂತ ಕಟ್ಕೊಂಬಂದು ತೋರಿಸಿ ಇಟ್ಟಿದ್ದಲ್ಲ. ಆಕಿನ ಮದುವೆ ಆಗೋದಕ್ಕೆ ಹೋದಾಗ ಆಕೆ ಏನೇನು ಮಾಡಿದ್ಲ ಅಂತ ಗೊತ್ತಲ್ಲ. ಇದು ಹಂಗ ಆಗಬಾರ್ದು ಅಂತ ಹೇಳಿ ಮೊದ್ಲು ಆಕಿಗೆ ಫೋನ್ ಕೊಡಿಸಿ ಮಾತಾಡ್ಬೇಕಂತೇಳಿ ಆಕೆ ಹೊಸ ಫೋನ್ ಕೊಡಿಸಿದ್ ಬೀಜ. ಹೌದು, ನಾನು ಏನ್ ಆಕೆ ಕೊಡಿಸಿದ್ರೆ ಏನು ತಪ್ಪು ಬಿಡು. ನಾಳೆ ಬಂದ್ಮೇಗೂ ಕೊಡಿಸ್ತೀನಾ? ಇನ್ನ ಬೆರಳಿಗೆ ಉಂಗ್ರಾನು ಹಾಕಿಲ್ಲ. ಕೊಳ್ಳಿಗೆ ತಾಳಿ ಕಟ್ಟದ ಬಿಡು, ಬೆಳ್ಳಿಗೆ ಇನ್ನ ಉಂಗ್ರಾನು ಹಾಕಿಲ್ಲ. ಈಗ ನೀನು ಹೆಂಡತಿ, ನಾಳೆ ಕೊಡ್ಸೋದು, ಇವತ್ತು ಕೊಡ್ಸಿದಿ. ಯಾರನ್ನು ಕೇಳಿ ಕೊಡ್ಸಿದಿ? ಯಾರಪ್ಪನ ರೊಕ್ಕ ಅಂತ ಕೊಡ್ಸಿದಿ? ನಮ್ಮಪ್ಪನ ರೊಕ್ಕ ಅಂತಾನೆ ಕೊಡ್ಸೀನಿ. ನಿಂದಲ್ಲಲ್ಲ, ನಿಮ್ಮ ಅಪ್ಪಂದಲ್ಲ, ನಿಂದಲ್ಲಲ್ಲ. ಏನು ನಿಂದೇನು ರೈತ ನೀಲಿ ಮನ್ಯಾಗ? ಛೇ, ಏನು ಇಬ್ರು ಹಿಂಗು ದಡಕತ್ತೀರಿ? ಇವತ್ತರ ಇಬ್ರು ತಾಯಿ ಮಗ ಒಂದಿಟ್ಟು ನೆಮ್ಮದಿಯಾಗಿ ಇರ್ತೀರನ? ನೋಡು ಲೇ, ನಡಿ ಹೋಗೋಣ ಸುಮ್ಮನೆ. ಈಗ ಬೇಡ ಅದ್ರದ್ದು ಮಾತಾಡೋದು. ಕೊಡ್ಸನ ಆಗೈತಿ, ಈಗ ಬಿಟ್ಬಿಡಿ. ಈಗ ಅದೇನ್ ಬಿಟ್ಟು ಬಿಡಕ್ ಬರ್ತಾ? ಅದೇನ್ ಬಿಡಕ್ ಬರ್ತ ಹೇಳ?
ಹೊಕ್ಕಿನಲ್ಲ ಹೋಗ ಅಕ್ಕಿನ ಕೇಳ್ತೀನಿ ಅದೇನು ಮೂಡಿ ಮಾಡಿಯವ ಇಂಥ ಪರಿ ನಿನ್ನ ಹೆಸರ್ಲೆ ದಿನಾನು ಜಪ ಮಾಡ್ತಾನ ದೇವ್ರ ಹೆಸರ್ಲ ಜಪ ಮಾಡಿದ್ರೆ ಪ್ರತ್ಯಕ್ಷ ಅಕ್ಕಿದ್ದ ಏನು ಮೂಡಿ ಮಾಡಿಯವ ಅಂತ ಕೇಳ್ತೀನಿ ನಾನು ಹೋಗಿ. ಅಲ್ಲ ಇನ್ನ ಏನಿಲ್ದನ 35,000 ರೂಪಾಯಿದ್ದು ಫೋನ್ ಯಾರಿಗೆ ಕೊಡಿಸ್ತಾರ? ಕೊಡಿಸ್ತೀನಿ ಬೇ, ನನ್ನ ಹೆಂಡತಿ ಆಗಾಕಿಗೆ ಇನ್ನ ₹1,00,000 ಕೊಡಿಸ್ತೀನಿ. ಏನೈತಿ ತಪ್ಪು ಅಂತೀನಿ ನಾನು. ಅಲ ಹೌದಪ್ಪ ಹೌದು. ಯಾಕೆ ಹೇಳು, ನೀನೇನ್ರ ಆಸ್ತಿ ಮಾಡಿದ್ರ, ನೀನೇನಾರ ದುಡ್ದು ಸಂಪಾದಿಸಿ ಇದನ್ನ ಇಟ್ಟಿದ್ದಂದಿದ್ರ ನಿನಗೆ ಅದ್ರದ್ದು ಬಾಧಕ ಇರ್ತಿತ್ಲ. ನೀನೇನು ಮಾಡಿಲ್ಲಲ್ಲ, ನಿನಗದು ಬಾಧಕ ಇಲ್ಲ. ಎಲ್ಲಾನು ನಿಮ್ಮ ಅಜ್ಜ ನಿಮ್ಮ ಅಪ್ಪ ಅವ್ರ ಅಜ್ಜ ಮಾಡ್ಯಾರ. ಲೇ ಬಿಡ್ಲೆ ಹೋಗ್ಲಿ, ಯಾಕಷ್ಟು ಬೇಜಾರಕತ್ತಿದಿ? ಈಗ ಹೋಗಿ ಬರೋಣ, ಹೊತ್ತಾಗುತ್ತಾ. ಆಮೇಲೆ ರಾವ್ ಕಾಲ ಬರುತ್ತಾ, ಹೇಳೋದು ಕೇಳು. ಮೊದ್ಲು ಹೋಗಿ ಮುಗಿಸ್ಕೊಂಡು ಬರೋಣ, ಆಮೇಲೆ ಮಾತಾಡೋಣಂತ. ಆಮೇಲೆ ಏನು ಮಾತಾಡ್ತೀರಿ ಹೇಳ್ರಿ. ಆಮೇಲೆ ಏನು ಮಾತಾಡಕ್ಕಾಗಲ್ಲ. ಏನು ಎಲ್ಲ ಕೈ ಮೀರೋಗ್ಯಾನ ನಿನ್ನ ಮಗ? ಏನು ಮೊದ್ಲಲ್ಲಿ ಹೇಳ್ರಿ, ಚಂದಾಗ ಕಲಿಸ್ಕೊಡ್ರಿ. ನಾ ಹೇಳ್ತೀನಿ, ಇದು ಹೊತ್ತು ಹೇಳೋದಲ್ಲ, ಈಗ ಅಲ್ಲಿ ಹೊತ್ತಾಗುತ್ತ. ಏನು ಅರ್ಥ ಮಾಡ್ಕೋ. ಅಲ್ಲೋ ಸಂತೋಷ, ನೀನು ತಿಳಿದವದಿದಿ. ಒಂದು ಮಾತು ನನಗರ ನಿಮ್ಮ ಅವ್ಗರ ಹೇಳಿ ಕೊಡ್ಸಿದ್ರೆ ಏನಕ್ಕಿತ್ತು? ಕೊಡ್ಸಿದ್ರಿ ಏನಕ್ಕಿತ್ತಲ್ಲ, ಕೊಡ್ಸ ಅವಶ್ಯಕತೆ ಏನಿತ್ತು ಅಂತ ಕೇಳಕತ್ತಿ ನಾನು. ನೋಡಪ್ಪ, ನಾನೇನಾರ ನಿಮಗೆ ಹಿಂಗೆ ನನ್ನ ಹೆಂಡತಿಗೆ ಒಂದು ಫೋನ್ ಕೊಡಿಸ್ಬೇಕಂತ ಮಾಡೀನಿ, ಮೊದಲೇ ಗಿಫ್ಟ್ ಅಂತ ನಾನೇನಾರ ಹೇಳಿದ್ರೆ ನೀವು ಕೊಡ್ತಿದ್ರೆ ನನಗೆ ಈ ಮನ್ಯಾಗ ₹1 ಏನಾರ ನನ್ನ ಸ್ವಂತದ್ಲೇ ಖರ್ಚು ಮಾಡೋಕೆ ಅವಕಾಶ ಐತೆ ನನಗೆ? ಅದನ್ನ ಹೇಳ್ರಿ ಮೊದ್ಲು. ಅಷ್ಟ ನಿನ್ನ ಯೋಗ್ಯತೆ. ನಿನಗ ಎದ್ದಕ್ಕೂ ಅಧಿಕಾರ ಇಲ್ಲ. ಏನು ಚಂದಾಗ ದುಡಿಬೇಕಂತಿಲ್ಲ ನಿನಗ? ರಾತ್ರಿ ಆದ್ರೂ ಕುಡ್ಕೊಂಬಂದು ಬೀಳ್ತಿದಿ. ನಿನಗೆ ಯಾರು ಮರ್ಯಾದೆ ಕೊಡ್ತಾರ? ಯಾಕೆ ಮರ್ಯಾದೆ ಕೊಡ್ತಾರ? ನಾ ಯಾಕೆ ಕುಡಿಯೋಕೆ ಕಲ್ತೆ ಅಂತ ನಿನಗೆ ಗೊತ್ತಿಲ್ಲ? ನಿನಗ ಮಗ ಅನ್ನೋದು ಎಷ್ಟರ ಮಮಕಾರರ ಹೋಗ್ಲಿ, ಒಂದಿಷ್ಟರ ಕಿಂಚಿತ್ತರ ಐತನ ನಿನಗ? ಬೇಡ ಸಂತೋ, ನನ್ನನ್ನು ಕೆರಳಿಸ್ಬೇಡ. ಇಲ್ಲ ಅಂದ್ರೆ ಮತ್ತೆ ಇದನ್ನು ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಮದ್ವಿನ. ಇದನ್ನು ನಾ ಕ್ಯಾನ್ಸಲ್ ಮಾಡ್ತೀನ ಅಂದ್ರ ಆ ಶ್ರುತಿದು ಕ್ಯಾನ್ಸಲ್ ಆಗೋ ಕಾರಣ ನೀನು ಅನಾಗದ್ರ? ಹೌದು ನೋಡ, ಅದಕ್ಕೆ ನಾನ ಕಾರಣ. ಏನಕ್ಕಿನ ಅಷ್ಟು ತಲೆ ಮ್ಯಾಗ ಹತ್ತಿಗೆನ್ ಮರ್ಸೋದು? ನಾನಂದ್ರಕ್ಕಿ ಮರ್ಯಾದಿದ್ದಿದ್ದಿಲ್ಲ, ಕಣ್ಣು ಕಾಲು ಕಿಸಿತಿದ್ಲ. ಹೋದ್ರ ನೀನೇನೋ ದೊಡ್ಡ ಸುರಸುಂದ್ರ ಅನ್ನಂಗ ಮಾಡ್ತಿದ್ಲು. ಅದಕ್ಕೆ ಇದ್ದಿದ್ದು ಇಲ್ಲಾರ್ದು ನಿನ್ನ ಬಗ್ಗೆ ನಾನವ ಬೇರೆ ಥರ ಫೋನ್ ಮಾಡಿ ಹೇಳಿದೆ. ಅವ್ವ, ಏನು ಹೇಳಕತ್ತಿ ನೀನು ಹೆತ್ತ ತಾಯಾಗಿ ನನ್ನ ಬಗ್ಗೆ ಕೆಟ್ಟದ್ದು ಹೇಳಿಯಾ? ಹೆಂಗಾರ ಮನಸ್ಸು ಬಂದ್ಬೇ ನಿನಗ? ಮತ್ತೇನು ನೀನು ಕಂಡಿನ ಕಾಣಕ್ಕಿಲ್ಲ ಅನ್ನಂಗ ಶ್ರುತಿ ಅಂತ ತಲೆ ಮೇಲೆ ಹತ್ತಿಗೆನ ಮರ್ಸಕತ್ತಿದ್ದಲ್ಲ, ಅದಕ್ಕೆ ಈ ನಿರ್ಧಾರ ಮಾಡಿ ಕ್ಯಾನ್ಸಲ್ ಮಾಡಿದ್ದು. ನೀನು ಹಿಂಗ ಮಾಡಿದ್ರೆ ಇದನ್ನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ನಾನು. ವಾ, ಅದಕ್ಕೆ ಏನೇನೋ ಸುಮ್ಮನೆ ಯಾವ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೇನಲ್ಲ ನೀನೇ ನನ್ನನ್ನು ಅಲ್ಲಿಗೆ. ನನಗೂ ಅದ ಅನುಮಾನ ಬರುತ್ತಾ, ನೀನು ನಾನು ಹೆತ್ತ ಮಗಾನ ಅಂತಂದು. ಯಾಕಂದ್ರೆ ನೀನು ನನಗನ್ನ ದ್ರೋಹ ಮಾಡಕ್ ನೋಡ್ತೀಯಲ್ಲ. ನೀನು ನೋಡು ಎಷ್ಟು ದ್ರೋಹ ಮಾಡ್ತೀನಿ ನೀನು ಸ್ವಂತ ತಾಯಿಗೆನ. ನಾನು ನಿನ್ನ ಹಡಿಯಬಾರ್ದಾಗಿತ್ತು. ನನಗೆ 3 ಹೆಣ್ಣಿದ್ವು ಸಾಕಾಗಿತ್ತು ನನಗೇನು ಮರೆಯೋದಿಲ್ಲ ನೀ ಮನ್ಯಾಗ. 35 ವರ್ಷ ಇಷ್ಟು ದೊಡ್ಡ ಮನಿ ಇಷ್ಟು ಎಲ್ಲ ಇದ್ರು ನನಗೊಂದು ಹೆಣ್ಣು ಯಾಕೆ ಸಿಕ್ಕಿಲ್ಲ ಅಂತ ನನಗೆ ಈಗ ಗೊತ್ತಾದ್. ನಾನು ಯಾವ್ದ ಕಾರಣಕ್ಕೂ ಈ ಸರಿ ನಿಹಾರಿಕನ್ ಬಿಟ್ಕೊಡಲ್ಲವ. ನೀನು ಹೆತ್ತ ತಾಯಿಯಾಗಿ ನೀನು ನನಗೆ ಅನ್ಯಾಯ ಮಾಡತ್ತಿದ್ದಿ, ನಾನು ನಿನಗೆ ಅನ್ಯಾಯ ಮಾಡತ್ತಿಲ್ಲ. ನನಗನ್ಸೋ ಪ್ರಕಾರ ನಾನು ಕರೆಕ್ಟಾಗಿ ಮಾಡೀನಿ, ಕೊಟ್ಟಿದ್ದು ಕರೆಕ್ಟ್ ಐತಿ. ನೀನೇನಾರ ಅಪ್ಪಿ ನೀನೇನಾರ ನಿಹಾರಿಕಾಗ ಫೋನು ಕೊಡ್ಸಿದ್ರ ಬಗ್ಗೆ ಮಾತಾಡಿದಿ, ನನ್ನಷ್ಟು ಕೆಟ್ಟವನ ಯಾರು ಇರಂಗಿಲ್ಲ. ಮತ್ತೆ ನಾನು ಏನು ಮಾಡ್ತೀನ ನನಗ ಗೊತ್ತಿಲ್ಲ. ಮತ್ತೆ ಸಂತೋ, ಸುಮ್ಮನಾಗ್ತೀನ? ಇಬ್ರು ಸುಮ್ಮನಾಗ್ತೀರನ ತಾಯಿ ಮಗನು? ನಾನು ಈ ಮದ್ವಿ ನನಗೆ ಬೇಡ. ಇವ ಈ ಲೆವೆಲಿಗೆ ತಲೆ ತಗೊಂಡು ನಿಂತಾನ ಅಂದ ಮ್ಯಾಗ ನಾವು ಒಲ್ಲಿ ಮದ್ವಿನ. ನನಗೆ ಬ್ಯಾಡಿ ಮದ್ವಿ, ಕ್ಯಾನ್ಸಲ್ ಈ ಮದ್ವಿನು. ನಾ ಬರ್ದ ಹೆಂಗೋಗಿ ನೀನು ನಿಶ್ಚಿತಾರ್ಥ ಮಾಡ್ಕೋತೀಯ ಮಾಡ್ಕೊ ಹೋಗು. ನೀನಿಲ್ಲಂದ್ರೂ ನಾನು ನಿಶ್ಚಿತಾರ್ಥ ಮಾಡ್ಕೋತೀನಿ, ನೀ ಇದ್ರೂ ನಿಶ್ಚಿತಾರ್ಥ ಮಾಡ್ಕೋತೀನಿ. ಈ ಸರಿ ಮಾತ್ರ ನನ್ನ ಮದ್ವಿನ ಯಾರ ಕೈಲೂ ತಪ್ಸಕ್ಕಾಗಲ್ಲ. ನಿಹಾರಿಕಾ ಎಷ್ಟೊತ್ತಿದ್ರು ನಾನು ಹೆಂಡ್ತಿ. ಏನು ಮಾಡ್ತೀಯ ಮಾಡು. ನಾನು ಹೋಗಿ 4 ಮಂದಿ ಕುಡಿಸ್ತೀನಿ. ನಮ್ಮವ್ ನನಗೆ ಹಿಂಗೆ ಅನ್ಯಾಯ ಮಾಡತ್ತ ನಾನು ಹೇಳ್ತೀನಿ. ಊರನ್ನಾರು ಬರಲಿ. ಬ್ಯಾಡ, ಹೇಳೋದು ಕೇಳು. ವಯಸ್ಸಿಗೆ ಬಂದಿರೋ ಮಗನ್ನ ಎದುರಕ್ಕೊಳ್ಳೋದು ಚಲೋ ಅಲ್ಲ. ಹೇಳೋದು ಕೇಳು. ಸುಮ್ಮನೆ ಕರೆದು ಬಾ ಹೋಗೋಣ, ಸಾಕು. ಅಷ್ಟ ಊರನ್ನಾರು ಕುಡಿಸ್ತಾನಂತ ಹೆಂಗೆ ಹೋಗ್ತಾ ನೋಡಿವ? ನಾ ಹೆತ್ತ ಮಗ ನೀವ ನಾಯಿ ಅಂತವ. ಏ ಸಂತೋಷ, ಯಾವನೋ ಒಬ್ಬವ ನಮ್ಮ ಅಂಗಡಿ ಮುಂದೆ ಗಾಡಿ ನಿಲ್ಸಿ ಹೋಗ್ಬಿಟ್ಟನ್ರಿ ಟ್ಯಾಕ್ಟ್ರಿನ. ಹೋಗವಲ್ಲ. ನಾನು ಬಡ ವಿಡಿಯೋ ಮಾಡಿ ಹಾಕ್ಬೇಕಂತ ಕಾಯಕತ್ತೀನಿ. ಎಷ್ಟೊತ್ತಾತ ಅದ ಗಡ್ 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 ಸೌಂಡ್ ಅದ. ಕೇಳಿಸ್ಕೊಳ್ರಿ, ಸ್ವಲ್ಪ ಮಜಾ ಬರುತ್ತೆ ನಿಮಗೂ. ನಾ ಹೋಗಿ ಕರ್ಕೊಂಬರ್ತೀನಿ, ಸಮಾಧಾನ ಮಾಡಿ. ಇನ್ನೇನು ಮಾತಾಡ್ಬೇಡ. ಏನು ಈಗ ಊರನರೆಲ್ಲರೂ ಶಗಣಿ ಇಡಾಕತ್ತಾರ. ಮಗನ ಮದುವೆ ಮಾಡ್ಬೇಕಂತ ಮಾಡಿರೇ ಇಲ್ಲ ಅಂತ ನಮಗೆಲ್ಲರಿಗೂ ಬುದ್ಧಿ ಹೇಳಕತ್ತಾರ. ದಯವಿಟ್ಟು ಈ ಸರಿ ಸುಮ್ಮನಿದ್ಬಿಡು. ಇದು ಒಂದ್ಸರಿ ಮದುವೆ ಮಾಡಿ ಕೈ ತೊಳ್ಕೊಂಬಿಡೋಣಂತ. ನಂಗೆ ನಿಮ್ಮಿಬ್ಬರು ಜಗಳ ದಿನಾ ಬೆಳಗಾದ್ರೆ ಕೇಳಿ ನನಗ ಸಾಕಾಗೋಗೈತೆ. ಬಾ ಸಂತೋಷ, ಹಂಗೆಲ್ಲ ಮಾಡ್ಬೇಡ. ಬಾ ಹಂಗ ನಿಮ್ಮವ್ವ ಹಂಗೆ ಮತ್ತೆ ಕೇಳಲಾರ್ದ ಕೊಡಿಸಿದ್ರ ಯಾವ ತಾಯಿಗಾದ್ರೂ ತಂದಿಗಾದ್ರೂ ಸಿಟ್ಟು ಬರುತ್ತಾ, ಸಹಜ ಐತಿ. ಬಾ ಹಂಗೆ ಮಾಡ್ಬೇಡ. ಬಾ ಬಡ ಹೋಗೋಣ, ಒಳ್ಳೇದು ಕೊಂತೀವಿ. ನಿಮ್ಮವ್ಗೆಲ್ಲ ನಾ ಮಾತಾಡ್ತೀನಿ, ನಡಿ.
ಅಲ್ಲಪ್ಪ ನಾನೇನಕ್ಕಿ ಮಗಾರ ಹೌದಲ್ಲ ಹಡ್ದಿರೋ ಮಗಾರ ಹೌದಲ್ಲ ಮತ್ತು ನಿಮ್ಮ ವಂಶಕ್ಕೊಂದು ಗಂಡು ಮಗ ಬೇಕಿತ್ತು ನಾನು ಎಲ್ಲಿಂದ ತೊಗೊಂಬಂದಿರ ಯಾವ್ದಾರು ಕಸ್ಬಿಟ್ಟಾಗಿದ್ದ ಅದನ್ನಾರ ಹೇಳ್ಬಿಡ್ರಿ ಓಲಿ. ಹಂಗೇನಿಲ್ಲಲ್ಲ ಸಂತೋಷ, ಈ ಸುಮ್ಮನೆ ಏನೇನಾರು ಅನ್ಕೋಬೇಡಪ್ಪ ಪ್ಲೀಸ್. ಬಾ, ಹೊತ್ತಾಗುತ್ತಾ ಹಂಗೆ ಮಾಡ್ಬೇಡ. ನೀ ಕಾರ್ ತೆಗಿ, ನಾನು ನಿಮ್ಮ ಅವ್ವ ಬರ್ತೀವಿ, ಹೋಗಿ ಬರೋಣಂತ. ಬಾ. ಈಗ ಇನ್ನ ಮನಿ ಕಾಲಿಟ್ಟಿಲ್ಲ ಈಕಿ ಎಷ್ಟೆಲ್ಲ ಮುಡಿ ಮಾಡಕತ್ತಾಳ. ಮಾಡ